ಸರ್ವಿಸ್. ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸೇವಿಂಗ್. 20,785 ಕಿಲೋಮೀಟರ್ಸ್ ಡ್ರಿವನ್ ಮಾಡಿದ್ದೀವಿ. ಲೈಟು ಓಕೆ ಆಗಿದೆ, ಬಟ್ ನಾನು ಫುಲ್ ಬಾಡಿ ಪ್ಯಾನಲ್ನ ಚೇಂಜ್ ಮಾಡಬೇಕಾಗಿದೆ. ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇದೆ ನಾನು ನಿಮ್ಮ ಪ್ರವೀಣ್ ಕೆ ವ್ಯೂಸ್. ಸೊ ಇವತ್ತು ನಾನು ನಿಮ್ಮ ಹತ್ರ ಮುಂಚೆನೇ ಹೇಳಿದೆ, ವಿ ವಿಲ್ ಬಿ ಡೂಯಿಂಗ್ ಅವರ್ ಓನರ್ಶಿಪ್ ರಿವ್ಯೂ ಆಫ್ ದಿಸ್ ವೆಹಿಕಲ್ ಅಂತ. ನಾನು ನಾರ್ಮಲ್ ಮೋಡು ರೇಂಜ್ ಟೆಸ್ಟ್ ಮಾಡಿದಾಗ, ಸೊ ಅದಕ್ಕೆ ರೈಟ್ ಟೈಮ್ ಅಂತ ಅನಿಸ್ತಾ ಇದ್ದೀನಿ. ಗಾಡಿ ಇವತ್ತು ಮತ್ತೆ ಕೈಗೆ ಬಂದಿದೆ. ಸೊ ಏನಂದರೆ, ಈ ಗಾಡಿದು 20,785 ಕಿಲೋಮೀಟರ್ಸ್ ಡ್ರಿವನ್ ಮಾಡಿದ್ದೀವಿ. ಸೊ ಇದೊಂದು ಓನರ್ಶಿಪ್ ರಿವ್ಯೂ ಕೊಟ್ಬಿಡೋಣ ಅಂತ. ಇದುವರೆಗೂ ನಾವು ತಗೊಂಡು ಆಲ್ಮೋಸ್ಟ್ 1 year 8 months ಏನೋ ಆಗಿದೆ ಇದು. ಸೊ ಇದನ್ನು ನಾನು ನನ್ನ ಫ್ರೆಂಡು ಯೂಟಿಲೈಸ್ ಮಾಡ್ತಾ ಇರ್ತೀವಿ ಆನ್ ಆ್ಯಂಡ್ ಆಫಲ್ಲಿ. ಸೊ ಅವ್ನು 3 days ನಾನು 3 days ಆ ಥರ ಯೂಸ್ ಮಾಡ್ತೀವಿ ಇದನ್ನು. ಸೊ ಇದು ಅಡ್ವಾಂಟೇಜ್ ಫಸ್ಟ್ ಹೇಳ್ತೀನಿ, ಆಮೇಲೆ ಡಿಸ್ಅಡ್ವಾಂಟೇಜ್ ಹೇಳ್ತೀನಿ. ಆ್ಯಂಡ್ ಒಂದು ಬೋನಸ್ ಟಿಪ್ ಇದೆ, ಅದು ವೆಯ್ಟ್ ಮಾಡಿ, ಅದು ಕೊನೆಯಲ್ಲಿ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಬನ್ನಿ ವಿಡಿಯೋಗೆ ಹೋಗೋಣ. ಆ್ಯಂಡ್ ಫುಲ್ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಇದು. ಸೊ ಇದು ನಾವು ತಗೊಂಡು 1 year 8 months ಆಗಿದೆ ಅಂತೇಳಿ. ಏನೆಲ್ಲ ಅಡ್ವಾಂಟೇಜ್ ಇದೆ ಅಂದರೆ, ಫಸ್ಟು ಫ್ಯೂಲ್ ಸೇವ್ ಆಗುತ್ತೆ ಗೈಸ್ ನಮಗೆ, ವಿಚ್ ಇಸ್ ಲೈಕ್ ಬಿಗ್ ಸೇವಿಂಗ್. ಫ್ಯೂಲ್ ಸೇವ್ ಆಗೋ ಜಾಗದಲ್ಲಿ ನೀವು EMI ಕಟ್ಕೊಂಡು ನಿಮ್ಮ ಗಾಡಿ ಸ್ವಂತ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್, ಐ ಲೈಕ್ ದ ರೇಂಜ್. ಸೊ ಈಕೋ ಮೋಡಲ್ಲಿ 160 ಕೊಡುತ್ತೆ, ನಾರ್ಮಲ್ ಮೋಡಲ್ಲಿ ನಿಮಗೆ 120 to 130 ಸಿಗುತ್ತೆ. ಇನ್ನೊಂದು ತುಂಬ ಇಷ್ಟ ಆಗಿರೋ ಏನಂದರೆ, ನನಗೆ ಈ ಸ್ಪೇಸ್ ಇದೆಯಲ್ಲ, ದಿಸ್ ಒನ್ ವಿಚ್ ಯು ಲುಕಿಂಗ್, ಇದು ಈ ಗಾಡಿಯಲ್ಲಿ ತುಂಬ ಜಾಸ್ತಿ ಇದೆ ಗೈಸ್. ಅದೇ ಕಂಪೇರ್ ಟು ಪೆಟ್ರೋಲ್ ಇಂಜಿನಲ್ಲಿ, IC ಇಂಜಿನಲ್ಲಿ ಇದು ತುಂಬ ಚಿಕ್ಕದಾಗಿರುತ್ತೆ. ಆ್ಯಂಡ್ ಈ ಕಾಲ್ ಲೆಂತ್ ನನ್ನ ಹೈಟಿಗೆಲ್ಲ ಇದು ಟಚ್ ಆಗ್ತಾನೆ ಇರುತ್ತೆ, ವಿಚ್ ಇಸ್ ಗುಡ್. ಇನ್ ದಿಸ್ ಸ್ಪೇಸ್ ಚೆನ್ನಾಗಿದೆ. ಆ್ಯಂಡ್ ಸೀಟ್ ಸ್ವಲ್ಪ ಕಂಫರ್ಟಬಲ್ ಆಗಿದೆ. ಒಂದು ಸ್ವಲ್ಪ ಕುಷನ್ಸ್ನ ಅವ್ರು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ಯು ಕಾಂಟ್ ಹೆಲ್ಪ್ ಇಟ್ ಔಟ್. ಆ್ಯಂಡ್ ಇನ್ನೊಂದು ಏನಂದರೆ, ನನಗೆ ತುಂಬ ಇಷ್ಟ ಆಗಿರೋದು ಬಂದ್ಬಿಟ್ಟು ಇದರಲ್ಲಿ ಈ ಡಿಸ್ಪ್ಲೇ ಇದೆಯಲ್ಲ ಇದು. ಸೊ ಈ ಡಿಸ್ಪ್ಲೇ ಬಂದ್ಬಿಟ್ಟು ಆಲ್ಮೋಸ್ಟ್ 10 inches ಡಿಸ್ಪ್ಲೇ ಕೊಟ್ಟಿದ್ದಾರೆ, ವಿಚ್ ಇಸ್ ಆಲ್ಸೋ ಕೂಲ್. ಆ್ಯಂಡ್ ನಿಮಗೆ ಮ್ಯಾಪು, ಇವಾಗ ಹೆಂಗೆ ನಾನು ಯೂಟಿಲೈಸ್ ಮಾಡ್ತಾಯಿದ್ದೀನಿ ಆ ಮ್ಯಾಪು, ಗಾಡಿ ಡ್ರೈವಿಂಗ್ ಮಾಡೋ ಟೈಮಲ್ಲಿ ಪ್ರತಿಯೊಂದು ಸರಿ ಫೋನ್ ನೋಡೋಕ್ಕಿಂತ ಇದು ನೋಡ್ಕೊಂಡು ಗಾಡಿ ಓಡಿಸೋಕ್ಕಿಂತ ಈಸಿಯಾಗಿರುತ್ತೆ. ಅದರಲ್ಲಿ ಆಲ್ಸೋ ಗುಡ್. ಸೊ ನೋಡಿ, ಈಗಲೇ ನನಗೆ ಕಂಫರ್ಟಬಲ್ ಆಗಿದೆ ಗಾಡಿ ಓಡಿಸ್ಕೊಂಡು ಹೋಗುವಾಗ. ಆ್ಯಂಡ್ ಇದು ಅಪ್ಡೇಟ್ ಗೈಸ್, ಈಗ ರೀಸೆಂಟಾಗಿ ಒಂದು ಅಪ್ಡೇಟ್ ಬಂತು, ಮೂವ್ Q5 ಅಂತೇನೋ. ಸೊ ಅದು ಬಂದಾದಮೇಲೆ ಗಾಡಿದು ಸ್ವಲ್ಪ ಪರ್ಫಾರ್ಮೆನ್ಸ್ ಡಿಫ್ರೆನ್ಸ್ ಆಗಿದೆ ಅಂದರೆ ಬೆನಿಫಿಟ್ ಆಗಿದೆ. ಒಂದು 2 ಮೋಡ್ ಕೊಟ್ಟಿದ್ದಾರೆ, ಈಸಿ ಮೋಡ್ ಕೊಟ್ಟಿದ್ದಾರೆ, ಆ್ಯಂಡ್ ಪಾರ್ಕ್ ಈಸಿ ಕೊಟ್ಟಿದ್ದಾರೆ. ಆ್ಯಂಡ್ ಯು ಕ್ಯಾನ್ ಚೂಸ್, ನೀವು ಯಾರು ಓಡಿಸೋರೋ ಗಾಡಿನ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಬೋದು. ಈಗ ಹೊಸ Gen 3 ಏನೆಲ್ಲ ಆಪ್ಷನ್ಸ್ ಬಂದಿದೆ ಅದನ್ನು ಸ್ವಲ್ಪ ಇದೆಲ್ಲ ಇಂಟಿಗ್ರೇಟ್ ಮಾಡಿದ್ದಾರೆ ಆ್ಯಪಲ್ಲಿ ಅಪ್ಡೇಟ್ ಬಂದಮೇಲೆ, ವಿಚ್ ಇಸ್ ನೈಸ್. ಆ್ಯಂಡ್ ಐ ಆಲ್ಸೋ ಲೈಕ್ ಬೂಟ್ ಸ್ಪೇಸ್ ಗೈಸ್. ಬೂಟ್ ಸ್ಪೇಸ್ ಇಸ್ 35 liters ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. ವೇರ್ ಯು ಕ್ಯಾನ್, ನೀವೇನೋ ಡಿಮಾರ್ಟ್ಗೆ ಹೋಗಿದ್ದೀನಿ, ನಾನು ವೀಡಿಯೋ ನೋಡಿರ್ಬೋದು, ನಾ ಒಂದು ಶರ್ಟಲ್ಲಿ ಹಾಕಿದೆ ನಮ್ಮಮ್ಮ ಹೆಂಗೆ ಯೂಟಿಲೈಸ್ ಮಾಡಿದ್ದಾರೆ ಈ ಗಾಡಿನ ಅಂತ, ವಿಚ್ ಇಸ್ ಲೈಕ್ ಅಲ್ಟಿಮೇಟ್. ಬಂದು 2 ಐಟಮ್ ತೊಗೊಂಡ್ಬರೋಣ ಅಂತ, ಬಟ್ ಅಲ್ಲಿ ಹೋದಾಗ ಫುಲ್ ತೊಗೊಂಡ್ಬಂದ್ವಿ. ಬ್ಯಾಗ್ ಇದಿಲ್ಲ, ಈಗ ಅದು ಹಾಕಿ ತುಂಬಿಸ್ಬಿಟ್ಟು ಕ್ಲೀನಾಗಿ ಪ್ಯಾಕ್ ಮಾಡಿದ್ದೀವಿ. ದಟ್ ಇಸ್ ಆಲ್ಸೋ ಗ್ರೇಟ್. ಬೂಟ್ ಸ್ಪೇಸ್ ಮಾತ್ರ ಅಲ್ಟಿಮೇಟ್ ಗೈಸ್ ಇದರಲ್ಲಿ. ದಟ್ ಇಸ್ ಆಲ್ಸೋ ಒನ್ ಥಿಂಗ್ ವಿಚ್ ಐ ಲೈಕ್ ಇನ್ ದಿಸ್ ವೆಹಿಕಲ್. ಆ್ಯಂಡ್ ಇಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ಬೋದು. ಇವಾಗ ಸಪೋಸ್ ನೀವು ರೋಡಲ್ಲಿ ಹೋಗ್ತಾ ಇದ್ದೀರಾ, ಅಲ್ಲ ಹೈವೇದಲ್ಲಿ ಹೋಗ್ತಾ ಇದ್ದೀರಾ, ಮ್ಯೂಸಿಕ್ ಪ್ಲೇ ಮಾಡ್ಬೇಕಾದ್ರೆ ಇದ್ರಲ್ಲಿ ನಿಜವಾಗ್ಲೂ ಚೆನ್ನಾಗಿರುತ್ತೆ, ಮ್ಯೂಸಿಕ್ ಓಡಿಸ್ಕೊಂಡು ಹೋಗ್ಬೋದು. ಆ್ಯಂಡ್ ಅದರ್ ಥಿಂಗ್ ವಿಚ್ ಐ ಲೈಕ್ ಇನ್ ದಿಸ್ ಇಸ್ ದ ಕಂಫರ್ಟ್ ಮೇನಾಗಿ ಬಂದ್ಬಿಟ್ಟು ನೀವು ಲೆಗ್ ಸ್ಪೇಸ್ ದೂರಾಗಿ ಹಿಡ್ಕೊಂಡು ಹೋಗ್ಬೋದು, ಲೆಗ್ನ ಸ್ಟ್ರೆಚ್ ಮಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ಬೋದು. ದಟ್ ಈಸ್ ಆಲ್ಸೋ ಗುಡ್ ಇನ್ ದಿಸ್. ಆ್ಯಂಡ್ ಇನ್ನೊಂದು ನನಗೆ ತುಂಬ ಇಷ್ಟ ಆಗಿರೋ ಬಂದ್ಬಿಟ್ಟು ಗಾಡಿಯಲ್ಲಿ ಈ ರೀಜನ್ ಆಪ್ಷನ್ ಗೈಸ್. ಈ ರೀಜನ್ ಆಪ್ಷನಲ್ಲಿ ಬಂದ್ಬಿಟ್ಟು ಯು ಕ್ಯಾನ್ ರೀಚ್ ಅಪ್ ಟು 10 kilometers ತನಕ ರೀಜನ್ ಮಾಡಿದ್ದೀನಿ ಈ ಗಾಡಿಯಲ್ಲಿ ಹೈಯೆಸ್ಟ್. ಆ್ಯಂಡ್ ಈಗ ಮೋಡ್ಸಲ್ಲಿ ಬಂದ್ಬಿಟ್ಟು ಆ ಪವರ್ ಕೊಡುತ್ತಲ್ಲ, ಇನ್ಸ್ಟೆಂಟ್ ಪವರ್, ದಟ್ ಇಸ್ ಆಲ್ಸೋ ಲೈಕ್ ಅಲ್ಟಿಮೇಟ್. ಬೇರೆ ಗಾಡಿದಲ್ಲಿ ನೋಡಿದ್ದೀನಿ, ಬಟ್ ಇದ್ರಲ್ಲಿ ಸ್ವಲ್ಪ ಚೆನ್ನಾಗಿದೆ, ಅದೊಂದು ಇಷ್ಟ ಆಯ್ತು ನನಗೆ. ಇದರಲ್ಲಿ ಲೈಟು ಓಕೆ ಆಗಿದೆ, ಬಟ್ ಇಟ್ಸ್ ಎನಫ್ ಫಾರ್ ದಿಸ್ ವೆಹಿಕಲ್. ಸೊ ಯಾ, ದೀಸ್ ಆರ್ ದಿ ಪಾಸಿಟಿವ್ ಅಬೌಟ್ ದಿಸ್ ವೆಹಿಕಲ್. ಆ್ಯಂಡ್ ನಾವು ನೆಗೆಟಿವ್ ಬಗ್ಗೆ ಮಾತಾಡಬೇಕಂದ್ರೆ, ಫಸ್ಟ್ ಥಿಂಗ್ ಇಟ್ಸ್ ಐ ಟೆಲ್ ದಿಸ್ ಇಸ್ ಪ್ಲಾಸ್ಟಿಕ್ ಕ್ವಾಲಿಟಿ ಬಂದ್ಬಿಟ್ಟು ಅಷ್ಟೇನಿಲ್ಲ. ನೀವೇನೋ ಒಂದು ಪಾಟೋಲಲ್ಲಿ ಗಾಡಿ ಇಳಿಸ್ಬಿಟ್ರೆ ಟಕ್ ಅಂತ ಕಟ್ಟಾಗುತ್ತೆ ಇದು. ಸೊ ಅದೇ ಥರ ಒಂದ್ಸರಿ ರೆಡಿ ಮಾಡಿದ್ವಿ, ಬಟ್ ಇದ್ರಲ್ಲಿ ಸೆಕೆಂಡ್ ಟೈಮ್ ನಾನು ತೊಗೊಂಡೋದಾಗ ಕಟ್ಟಾಯಿತು, ಫಸ್ಟ್ ಟೈಮ್ ಅವ್ನು ತೊಗೊಂಡೋದಾಗ ಕಟ್ಟಾಯಿತು. ಸೊ ಅದೊಂದು, ಸೊ ಇನ್ನೂ ನಾಯ್ಸ್ ಬರ್ತಾ ಇದೆಯಲ್ಲ, ಇದು ಅದರಿಂದನೇ. ಆ್ಯಂಡ್ ಇನ್ನೊಂದೇನು ನನಗೆ ಇಷ್ಟ ಆಗಿಲ್ಲ ಅಂದರೆ ಟಯರ್ಸ್ ಗೈಸ್. ಈ ಗಾಡಿದ ಟಯರ್ ಅಷ್ಟೇನು ಗ್ರಿಪ್ಪಿಯಾಗಿಲ್ಲ, ಒಂಚೂರು ಅಪ್ಗ್ರೇಡ್ ಮಾಡಿರ್ಬೋದು. C8 ಟಯರ್ ಹಾಕಿದ್ದಾರೆ, ಬಟ್ ಅದು ನನಗೇನೋ ಅಷ್ಟು ಇಷ್ಟ ಆಗಿಲ್ಲ. ಇದರಲ್ಲಿ ಕಂಫರ್ಟ್ ಇಲ್ಲ, ಸೇಫ್ಟಿ ಇಲ್ಲ. ಆ್ಯಂಡ್ ಸಪೋಸ್ ಏನೋ ಹೆಚ್ಚು ಕಡಿಮೆ ಇದೆ ಅಪ್ಲೈ ಮಾಡಿದ್ರೆ ಬೇಕು ಜಾರ್ ಬಿಡೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ಇದು ಬ್ರೇಕ್ ಶೂಸ್ ಬೇಗ ಹಾಳಾಗಿ ಹೋಗ್ಬಿಡುತ್ತೆ.
ವಿತಿನ್ ಲೈಕ್ 2000 ಕಿಲೋಮೀಟರ್ಸಲ್ಲಿ ನೀವು ಬ್ರೇಕ್ ಟೈರ್ನ ರೀಪ್ಲೇಸ್ ಮಾಡ್ತಾ ಇರಬೇಕು. ಇಸ್ ಆಲ್ ಲೈಕ್ ಇರಿಟೇಟಿಂಗ್. ಅದಕ್ಕೆ ಬಂದು 1400 rupees ಬೀಳುತ್ತೆ. ಸಪೋಸ್ ಇಫ್ ಯು ಹ್ಯಾವ್ ಓಲಾ ಪ್ಲಸ್ ಅಂತಂದರೆ ಯು ವಿಲ್ ಗೆಟ್ ಇಟ್ ಫಾರ್ ಫ್ರೀ, ಆರ್ ಎಲ್ಸ್ ಯು ಹ್ಯಾವ್ ಟು ಪೇ 1400 rupees ಫಾರ್ ದಟ್ ಬ್ರೇಕ್ ಶೂಸ್. ಸೊ ಲಕ್ಕಿಲಿ ನಾವು ಪ್ಲಸ್ಗೆ ತೊಗೊಂಡಿದ್ದೀವಿ, ಅದರಿಂದ ಸ್ವಲ್ಪ ಬೆನಿಫಿಟ್ ಆಗ್ತಾಯಿದೆ ಈ ನಡುವೆ. ಆ್ಯಂಡ್ ನೆಕ್ಸ್ಟ್ ಅಡ್ವಾಂಟೇಜಸ್ ಈ ಕ್ವಾಲಿಟಿ ಆದಮೇಲೆ ಯು ಕಮ್ ವಿತ್ ದಿ ಬೆಲ್ಟ್. 3000 ಕಿಲೋಮೀಟರ್ಸ್ಗೆ ಏನೋ ಪ್ರಾಬ್ಲಮ್ ಇಲ್ಲ. 3000 ಕಿಲೋಮೀಟರ್ ಆದಮೇಲೆ ಬೆಲ್ಟ್ ಕಟ್ಟಾಗೋ ಚಾನ್ಸ್ ಜಾಸ್ತಿ ಆಗಿದೆ. ಏನಕ್ಕೆ ಒಂದ್ಸರಿ ಈ ಗಾಡಿಯಲ್ಲಿ ಆಗಿತ್ತು, ಆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಈಗಲ್ಲ ಒಂದು ಸ್ವಲ್ಪ ಆಗಲಿ ಅಪ್ಲೋಡ್ ಮಾಡ್ತೀನಿ ಅದನ್ನು. ಸೊ ಅದೊಂದು ಇಶ್ಯೂ ಬಂದಿತ್ತು. ಆ್ಯಂಡ್ ನದರ್ ಒನ್ ವಿಚ್ ಐ ಫೀಲ್ ಚಾರ್ಜಿಂಗ್ಗೆ ಕ್ಯಾಪ್ ಕೊಡೋಲ್ಲ ಗೈಸ್. ಈ Gen 2 ಅಲ್ಲಿ Gen 3 ಅಲ್ಲಿ ಕೊಡ್ತಾಯಿದ್ರು ಅಂತ ನನಗೇನು ಐಡಿಯಾ ಇಲ್ಲ, ಬಟ್ Gen 1 ಅಲ್ಲಿ ಕೊಡ್ತಾಯಿದ್ರು. ಸೊ ಆ ಕ್ಯಾಪು ಚಾರ್ಜಿಂಗ್ ಪೋರ್ಟ್ ಹತ್ರ ಕೊಡ್ತಾಯಿಲ್ಲ, ಅದೊಂದು ಅವ್ರು ಚೇಂಜ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ನದರ್ ಒನ್ ಇಸ್ ಸರ್ವಿಸ್. ಸೊ ಕಂಪೇರ್ ಟು 6 months ಬಿಫೋರ್, ಈಗ ಸರ್ವಿಸ್ ಬಂದ್ಬಿಟ್ಟು ನಿಜಕ್ಕೂ ಚೆನ್ನಾಗಿದೆ. ಕೆಲವೊಂದು ಸರ್ವಿಸ್ ಸೆಂಟ್ರಲ್ಲಿ ಆ ಇಶ್ಯೂಸ್ ಇನ್ನೂ ಫೇಸ್ ಆಗ್ತಾಯಿದೆ, ಬಟ್ ಕೆಲವೊಂದಲ್ಲಿ ಆ ಇಶ್ಯೂಸ್ ಫೇಸ್ ಆಗ್ತಾಯಿಲ್ಲ. ಬನಾನಗರ್ ಸರ್ವಿಸ್ ಸೆಂಟರ್ ಐ ಗುಡ್ ಸರ್ವಿಸ್, ಎಸ್ಪೆಷಲಿ ಬಾಲಾಜಿ ಮತ್ತು ಆ ಟೆಕ್ನಿಷಿಯನಲ್ಲಿರೋ ಎಲ್ಲರೂ ಲೈಕ್ ದೇ ಆರ್ ಜೆಮ್. ಪ್ರಾಬ್ಲಮ್ನ ರೆಕ್ಟಿಫೈ ಬೇಗ ಮಾಡ್ಕೊಳ್ತಾರೆ ಆ್ಯಂಡ್ ಗಾಡಿನ ಬೇಗ ಸರ್ವಿಸ್ ಮಾಡ್ಕೊಡ್ತಾರೆ, ವಿಚ್ ಐ ಲೈಕ್ ದಟ್ ಇಂದ್ರನಗರ್ ಸರ್ವಿಸ್ ಸೆಂಟರ್. BTM ಅಲ್ಲಿ ಮಾಡ್ತಾಯಿದ್ರು, ಬಟ್ ಈ ನಡುವೆ ಏನಂತ ಗೊತ್ತಿಲ್ಲ, ಸ್ವಲ್ಪ ಡಿಲೇ ಮಾಡ್ತಾಯಿದ್ದಾರೆ, ಅದೊಂದು. ಆ್ಯಂಡ್ ದಟ್ಸ್ ಒನ್ ಪ್ಲೇಸ್. ಸರ್ವಿಸ್ ಸೆಂಟರ್ ಸ್ವಲ್ಪ ಬೆಟರ್ ಆಗಿದೆ, ಬಟ್ ಸ್ಟಿಲ್ ದೇ ಕುಡ್ ಡು ಬೆಟರ್ ಕಂಪೇರ್ಡ್ ಟು ಏತರಲ್ಲಿ ಬಂದ್ಬಿಟ್ಟು ನಿಮ್ಮ ಸರ್ವಿಸ್ ಸ್ಟೇಷನ್ ಲೊಕೇಶನ್ಸ್ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿರುತ್ತೆ, ಬಟ್ ಇವ್ರದ್ದು ಒಂದು ಸ್ವಲ್ಪ ಕ್ಲೀನ್ ಇರೋಲ್ಲ. ಬಟ್ ಇಂದ್ರನಗರದ ಸರ್ವಿಸ್ ಸೆಂಟರ್ ನಿಜವಾಗ್ಲೂ ಚೆನ್ನಾಗಿರುತ್ತೆ, ಅದೊಂದು. ಅನದರ್ ಥಿಂಗ್ ವಿಚ್ ಐ ಡೋಂಟ್ ಲೈಕ್ ಇಟ್, ಈ ಸೀಟ್ ಬಂದ್ಬಿಟ್ಟು ಡ್ರೈವರ್ಗೆ ಸ್ವಲ್ಪ ಪ್ರಾಬ್ಲಮ್, ಬಟ್ ಹಿಂದೆ ಕೂತ್ಕೊಂಡಿರೋರಿಗೆ ಮಜಾ. ಆ್ಯಂಡ್ ಅವ್ರು ಸ್ಯಾರಿ ಗಾರ್ಡ್ ಕೊಡೋಲ್ಲ. ಸ್ಯಾರಿ ಗಾರ್ಡ್ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇಫ್ ಯು ಟೇಕಿಂಗ್ ಇಟ್ ಫ್ರಮ್ ಓಲಾ, ಬಟ್ ಅದೇ ನೀವು ಆಚೆನೇ ತೊಗೊತೀರ ಬಿಟ್ಬಿಟ್ಟು ಚೀಪಾಗಿ ಮುಗಿದೋಗ್ಬಿಡುತ್ತೆ. ಆ್ಯಂಡ್ ಕೆಲವೊಂದು ಕಡೆ ರೆಸ್ಟಿಂಗ್ ಇಶ್ಯೂ ಬರುತ್ತೆ, ಅದು ಏನು ಮಾಡೋಕ್ಕಾಗಲ್ಲ, ಗಾಡಿ ಅಂದರೆ ರೆಸ್ಟಿಂಗ್ ಬಂದೇ ಬರುತ್ತೆ. ಸೊ ದೀಸ್ ಆರ್ ದಿ ಥಿಂಗ್. ಆ್ಯಂಡ್ ಸೊ ಇದರಿಂದ ಜಾಸ್ತಿ ಪ್ರಾಬ್ಲಮ್ ಬರುತ್ತೆ, ಬಟ್ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಾವು ಹೆಂಗೆ ಇದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಅಂತ ಅದ್ಮೇಲೆ. ಸೊ ಲಕ್ಕಿಲಿ ಗಾಡ್ಸ್ ಗ್ರೇಸ್ ಇದರಲ್ಲಿ ಏನಾಗಿಲ್ಲ, ಟಚ್ ಔಟ್ ಆಗಿದೆ, ಬಟ್ ಕೆಲವೊಂದು ಮಿಸ್ಟೇಕ್ಸಿಂದ ಒಂದ್ಕಿಂತ ನಾನು ಫುಲ್ ಬಾಡಿ ಪ್ಯಾನಲ್ನ ಚೇಂಜ್ ಮಾಡಬೇಕಾಗಿತ್ತು. ಏನಾಗಿತ್ತು ಅಂದರೆ ನಾವು ರೆಸ್ಟೋರೆಂಟ್ಗೆ ಹೋಗಿದ್ವಿ. ರೆಸ್ಟೋರೆಂಟಿಂದ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಯಾರೋ ಗಾಡಿನ ಸ್ಟ್ಯಾಂಡ್ ಮೇಲೆ ಕೂತ್ಕೊಂಡಿದ್ದಾರೆ. ಸ್ಟ್ಯಾಂಡ್ನ ಬೆಂಡ್ ಆಗಿದೆ, ಅದು ನೋಡಿಬಿಟ್ಟು ಹಂಗೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದರಿಂದ ಏನಾಯಿತು, ಈ ಲೆಫ್ಟ್ ಸೈಡ್ ಫುಲ್ಲು ಡ್ಯಾಮೇಜ್ ಆಗಿತ್ತು. ಸೊ ಅದನ್ನು ಬಾಡಿ ಫುಲ್ ಕಂಪ್ಲೀಟ್ ರಿಪ್ಲೇಸ್ಮೆಂಟ್ ಮಾಡಬೇಕಾಗಿತ್ತು ನಂದು, ಅದು ಮಾಡಿದ್ವಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಜನರಲ್ ಸರ್ವಿಸ್ದು ಕಾಸ್ಟ್ ಇದ್ದೇ ಇರುತ್ತೆ ಗೈಸ್. ಜನರಲ್ ಸರ್ವಿಸ್ ಅಂದರೆ ಫಾರ್ ಎಕ್ಸಾಂಪಲ್ ಬ್ರೇಕ್ ಶೂ ಚೇಂಜ್ ಮಾಡ್ತಾರೆ, ಅದೆಲ್ಲ ಬೇರೆ ಅದೇನೋ ಇರೋಲ್ಲ. ಸೊ ದೀಸ್ ಆರ್ ದ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಅಬೌಟ್ ಓಲಾ. ನೀವೇನೋ ಪ್ಲ್ಯಾನ್ ಮಾಡ್ತಾ ಇರೋ ತೊಗೊಳ್ಬೇಕು ಅಂದರೆ ತೊಗೊಬೋದು ಗೈಸ್. ಕೆಲವೊಬ್ಬರಿಗೆ ಅವ್ರು ಹೆಂಗೆ ಯೂಸ್ ಮಾಡ್ತಾರೋ ಅದ್ಮೇಲೆ ಹೋಗುತ್ತೆ. ಕೆಲವೊಬ್ಬರಿಗೆ ನಿಜವಾಗ್ಲೂ ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ರೆ ಹೋಗುತ್ತೆ ಗಾಡಿ. ಸೊ ಇಫ್ ಯು ಮೇಂಟೈನ್ ವೆಲ್, ಯಾವ ಗಾಡಿ ಇದ್ರೂ ಚೆನ್ನಾಗೇ ಇರುತ್ತೆ, ಅಷ್ಟೇ ಹೇಳ್ಬೋದು ನಾನು. ಸೊ ಇದೇ ಹೇಳ್ತಾ ನಾನು ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.